Hello dear students, welcome back to Business Studies class. I am Shweta Ji from Commerce Department, Gopal Swami PU College, Mysore. In last class, we discussed about meaning of formation of company, meaning of promoter and the first two function of promoter. In today's session, let us discuss the remaining function of promoter. Before going to start this session, let us recall about the last session. In previous class, we had discussed about meaning of promoter. Then who is promoter? Promoter is a person, one who takes measures or responsibility to bring a company into existence. ಯಾರು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾವನ್ನ ಮಾಡಿ ಮತ್ತು ಆ ಕಂಪನಿಯನ್ನು ಸ್ಟಾರ್ಟ್ ಮಾಡೋವರೆಗೂ ಫುಲ್ ರೆಸ್ಪಾನ್ಸಿಬಿಲಿಟಿಯನ್ನು ಯಾರು ತಗೊಳ್ತಾರೋ ಅವರನ್ನ ನಾವೇನು ಹೇಳ್ತೀವಿ ಪ್ರಮೋಟರ್ಸ್ ಅಂತ ಹೇಳ್ತೀವಿ. And what are the functions of promoters while establishing a company? The first function is identification of business opportunity. So this is the first and foremost activity of promoter. So here first promoter has to identify the available business opportunity. This business opportunity may be related to the production of new product or services or production of old product with updated new features etc. ಹೊಸ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು ಅಥವಾ ಹಳೆ ಪ್ರಾಡಕ್ಟ್ಗೆ ಹೊಸ ಫೀಚರ್ಸ್ ಅನ್ನ ಆಡ್ ಮಾಡಿ ಆ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು. ಸೊ ಏನೆಲ್ಲ ಬಿಸ್ನೆಸ್ ಆಪರ್ಚುನಿಟಿ ಅವೈಲಬಲ್ ಇದೆ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತಾನೆ. So this is the first activity of the promoter. And the second one is feasibility studies. All the identified business opportunity cannot be profitable or cannot be converted into real projects. ನಾವು ಏನೆಲ್ಲ ಬಿಸ್ನೆಸ್ ಆಪರ್ಚುನಿಟಿಯನ್ನು ಐಡೆಂಟಿಫೈ ಮಾಡಿರ್ತೀವಿ ಆ ಒಂದು ಬಿಸ್ನೆಸ್ ಅನ್ನ ನಾವು ಇಮಿಡಿಯೇಟ್ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಎನಿ ಕಂಪನಿ, ಪ್ರಮೋಟರ್ ಶುಡ್ ಅನಲೈಸ್ ದಿ ಕಾಸ್ಟ್, ರಿಟರ್ನ್ ಅಂಡ್ ರಿಸ್ಕ್ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್. ಸೊ ಎಷ್ಟು ಕಾಸ್ಟ್ ಆಗುತ್ತೆ, ರಿಟರ್ನ್ ಎಷ್ಟು ಬರುತ್ತೆ, ರಿಸ್ಕ್ ಇರುತ್ತಾ ಆ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಮೂರು ಫ್ಯಾಕ್ಟರ್ಸ್ ಅನ್ನ ಅನಲೈಸ್ ಮಾಡಿ ನೆಕ್ಸ್ಟ್ ಆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡ್ತಾ ಹೋಗ್ತಾನೆ. ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ feasibility studies. So these feasibility studies can be divided into three. The first one is technical feasibility, and the second one is financial feasibility, and the third one is economical feasibility. As you all know the meaning of technical feasibility, financial feasibility and economical feasibility. Technical feasibility anta heladre promoter should analyze about the raw materials or technologies required for the business. So business ge ಏನೆಲ್ಲ raw materials ಬೇಕು and technologies available ಇದೆಯಾ ಇಲ್ವಾ ಅನ್ನೋದನ್ನ ಅವನು ಚೆಕ್ ಮಾಡ್ತಾ ಹೋಗಬೇಕು. ಸೊ ಅದನ್ನ ನಾವೇನು ಹೇಳ್ತೀವಿ ಟೆಕ್ನಿಕಲ್ ಫಿಸಿಬಿಲಿಟಿ ಅಂತ ಹೇಳ್ತೀವಿ. The next financial feasibility. Before going to start any company, promoter should estimate the amount of funds required for establishing a company. ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು, ಅದನ್ನ ರನ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಕಂಪನಿಗೆ ಎಷ್ಟು ಬಂಡವಾಳದ ಅವಶ್ಯಕತೆ ಇದೆ, ಅದನ್ನ ನಾವು ಎಲ್ಲಿಂದ ನಾವು ರೈಸ್ ಮಾಡಬೇಕು, ಹೇಗೆ ಆ ಫೈನಾನ್ಸ್ ಅನ್ನ ಅರೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನು ಅನಲೈಸ್ ಮಾಡ್ತಾ ಹೋಗಬೇಕು. ಸೊ ಅದನ್ನ ನಾವೇನು ಹೇಳ್ತೀವಿ ಫಿನಾನ್ಷಿಯಲ್ ಫಿಸಿಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಎಕನಾಮಿಕಲ್ ಫಿಸಿಬಿಲಿಟಿ. ಸಮ್ ಪ್ರಾಜೆಕ್ಟ್ಸ್ ಆರ್ ಟೆಕ್ನಿಕಲಿ ಗುಡ್ ಆ್ಯಂಡ್ ಫಿನಾನ್ಷಿಯಲಿ ಪಾಸಿಬಲ್ ಬಟ್ ದ ಚಾನ್ಸಸ್ ಆಫ್ ಇಟ್ ಬೀಯಿಂಗ್ ಪ್ರಾಫಿಟಬಲ್ ಈಸ್ ವೆರಿ ಲೆಸ್. ಕೆಲವೊಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಟೆಕ್ನಿಕಲಿನೂ ಪ್ರಾಬ್ಲಮ್ ಆಗೋದಿಲ್ಲ ಆ್ಯಂಡ್ ಫೈನಾನ್ಷಿಯಲಿ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಅದರಿಂದ ಸಿಗುವಂತಹ ಪ್ರಾಫಿಟ್ಟು ತುಂಬ ಕಡಿಮೆ ಇರುತ್ತೆ. ಸೊ ಆಗ ನಾವು ಆ ರೀತಿಯಾದಂಥ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಡಿಸಿಷನ್ ಅನ್ನ ತಗೊಳ್ಳೋದಿಲ್ಲ. ಸೊ ಈ ಒಂದು ಸ್ಟಡಿಯನ್ನು ನಾವೇನು ಹೇಳ್ತೀವಿ ಎಕನಾಮಿಕಲ್ ಫಿಸಿಬಿಲಿಟಿ ಅಂತ ಹೇಳ್ತೀವಿ. ಸೊ therefore if these three studies gives positive result, then the promoter actually decides to launch a company or to start a business. ಯಾವಾಗ ಈ ಮೂರು ಸ್ಟಡೀಸ್ ಇಂದ ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಆಗ ನಾವೇನ್ ಮಾಡ್ತೀವಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಸೊ ನೌ ಇನ್ ಟುಡೇಸ್ ಸೆಷನ್ ಲೆಟ್ us discuss the remaining function of the promoters. So the third main function of promoter is name approval. What is the third main function or activity of promoter? That is name approval. Once the promoter have decided to start a company or launch a company, then the next step is the promoter has to select a name for the company and get it registered with the register of the companies of the state in which registered office of the company is situated for its approval.
ಸೊ ಯಾವಾಗ ಆ ಫೀಸಿಬಿಲಿಟಿ ಸ್ಟಡೀಸಿಂದ ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಸಿಗುತ್ತೆ, ಆಗ ನಾವೇನು ಮಾಡ್ತೀವಿ, ಓಕೆ ನಾವು ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ ತಕ್ಷಣ ಪ್ರಮೋಟರ್ ಏನು ಮಾಡಬೇಕು, ಆ ಕಂಪನಿಗೆ ಒಂದು ನೇಮನ್ನು ಕೊಡಬೇಕಾಗತ್ತೆ. ಹಿ ಕ್ಯಾನ್ ಸೆಲೆಕ್ಟ್ ಎನಿ ನೇಮ್ ಹಿ ಲೈಕ್ಸ್. ಸೊ ಯಾವ ನೇಮ್ ಬೇಕಾದರೂ ಆ ಕಂಪನಿಗೆ ಅವನು ಇಡ್ತಾ ಹೋಗ್ಬೋದು. ಬಟ್ ಬಿಫೋರ್ ಗೋಯಿಂಗ್ ಟು ಪುಟ್ ಅ ನೇಮ್ ಟು ದ ಕಂಪನಿ, ಫಸ್ಟ್ he has to give an application to the register of the companies of the state in which registered office of the company is to be situated for its approval. ಕಂಪನಿಗೆ ನೇಮ್ ಅನ್ನ ಫಿಕ್ಸ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಅವನು ಒಂದು ನೇಮ್ ಅಪ್ರೂವಲ್ ಅಪ್ಲಿಕೇಶನ್ ಅನ್ನ ರಿಜಿಸ್ಟ್ರಾರ್ಗೆ ಅವನು ಕೊಡಬೇಕಾಗತ್ತೆ. ಸೊ ಆಗ ರಿಜಿಸ್ಟ್ರಾರ್ ಏನ್ ಮಾಡ್ತಾರೆ, ಆ ಕಂಪನಿಯ ನೇಮ್ ಅನ್ನ ಚೆಕ್ ಮಾಡಿ ಅದನ್ನ ಅಪ್ರೂವಲ್ ಮಾಡ್ತಾ ಹೋಗ್ತಾರೆ. ಯು ಮಸ್ಟ್ ನೋ ದ ಪ್ರಪೋಸ್ಡ್ ನೇಮ್ ಮೇ ಬಿ ಅಪ್ರೂವ್ಡ್ ಇಫ್ ಇಟ್ ಈಸ್ ನಾಟ್ ಅನ್ಡಿಸೈರಬಲ್. ಯಾವಾಗ ಆ ನೇಮನ್ನು ಅವರು ಅಪ್ರೂವ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ಆ ನೇಮು ಅನ್ಡಿಸೈರಬಲ್ ಆಗಿರಲ್ವೋ ಆಗ ಆ ಕಂಪನಿಯ ನೇಮನ್ನು ಅವರು ಅಪ್ರೂವ್ ಮಾಡ್ತಾ ಹೋಗ್ತಾರೆ. ದೆನ್ ವೆನ್ ಡು ದೇ ಕನ್ಸಿಡರ್ ದ ಪ್ರಪೋಸ್ ನೇಮ್ ಆಫ್ ದ ಕಂಪನಿ ಇಸ್ ಅನ್ಡಿಸೈರಬಲ್? ಎಸ್, ದೇರ್ ಆರ್ 3 cases ಅಂಡರ್ ವಿಚ್ ದ ಪ್ರಪೋಸ್ ನೇಮ್ ಆಫ್ ದ ಕಂಪನಿ ಇಸ್ ಕನ್ಸಿಡರ್ಡ್ undesirable by the registrar of the companies. What are they? The first one is if the proposed name of the company is too identical or similar to the name of the existing companies. ಯಾವಾಗ ನೀವು ಕೊಟ್ಟಿರುವಂತಹ ನೇಮು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಕಂಪನಿಯ ನೇಮ್ ಜೊತೆಗೆ ಸಿಮಿಲರ್ ಆಗಿದೆ, ರಿಸೆಂಬಲ್ಸ್ ಆಗಿದೆ, ಐಡೆಂಟಿಕಲ್ ಆಗಿದೆ ಅಂತ ಹೇಳಿದಾಗ ಆ ರೀತಿಯಾದಂಥ ನೇಮನ್ನು ಅವರು ಅಪ್ರೂವ್ ಮಾಡೋದಿಲ್ಲ. ಆ್ಯಂಡ್ ಇನ್ ದ ಸೆಕೆಂಡ್ ಕೇಸ್, ವೆನ್ ದ ಪ್ರಪೋಸ್ ನೇಮ್ ಈಸ್ ಮಿಸ್ಲೀಡಿಂಗ್, ಇಟ್ ಈಸ್ ಸೋ ಕನ್ಸಿಡರ್ಡ್ ದ ನೇಮ್ ಆಫ್ ದ ಕಂಪನಿ ಸಜೆಸ್ಟ್ ದಟ್ ದ ಕಂಪನಿ ಈಸ್ ಇನ್ ಅ ಪರ್ಟಿಕ್ಯುಲರ್ ಬಿಸ್ನೆಸ್ ಬಟ್ ಇಟ್ ಇಸ್ ನಾಟ್ ಟ್ರೂ. ಸೊ ನೀವು ಕಂಪನಿಗೆ ಕೊಟ್ಟಿರೋ ನೇಮ್ ಅಲ್ಲಿ ಗೊತ್ತಾಗ್ತಿದೆ ಇದೊಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಇದೆ, ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಅದು ನೀವು ನೇಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಈ ರೀತಿಯಾದಂತಹ ಬಿಸ್ನೆಸ್. ಫಾರ್ ಎಕ್ಸಾಂಪಲ್ ABC ಹೋಮ್ ಅಪ್ಲಯನ್ಸಸ್. ಸೊ ಈ ನೇಮ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇದು ಈ ಕಂಪನಿ ಹೋಮ್ ಅಪ್ಲಯನ್ಸಸ್ ಅನ್ನ ಸೇಲ್ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೀವೇನ್ ನೇಮ್ ಕೊಟ್ಟಿರ್ತೀರಾ ಅದೇ ಬಿಸ್ನೆಸ್ ಆಕ್ಟಿವಿಟಿ ಇರಬೇಕು. ಇನ್ ಕೇಸ್ ಬಟ್ ಮೋಸ್ಟ್ ಆಫ್ ದ ಕಂಪನಿ ನೇಮ್ ಏನು ಅಂತ ಹೇಳಿದ್ರೆ ನೇಮೇ ಬೇರೆ ಇರುತ್ತೆ ಬಟ್ ಬಿಸ್ನೆಸ್ ಆಕ್ಟಿವಿಟಿನೇ ಬೇರೆ ಇರುತ್ತೆ. ಸೊ ಆ ಕೇಸಸ್ ಅಲ್ಲಿ ಆ ನೇಮ್ ಅನ್ನ ಅವರು ಅನ್ಡಿಸೈರಬಲ್ ಅಂತ ಕನ್ಸಿಡರ್ ಮಾಡಿ ಅಪ್ರೂವ್ ಮಾಡೋದಿಲ್ಲ. ಅಂಡ್ ಇನ್ ಥರ್ಡ್ ಕೇಸ್, ಇಫ್ ಇಟ್ ಈಸ್ ವಯಲೇಷನ್ ಆಫ್ ದಿ ಪ್ರಾವಿಷನ್ ಆಫ್ ದಿ ಎಂಬ್ಲಮ್ ಅಂಡ್ ನೇಮ್ಸ್ ಆಕ್ಟ್ 1950, ಅಕಾರ್ಡಿಂಗ್ ಟು ದಿಸ್ ಆಕ್ಟ್ ದ ಪ್ರಪೋಸ್ಡ್ ಕಂಪನಿ ಶುಡ್ ನಾಟ್ ಯೂಸ್ ದ ನೇಮ್, ಅಫಿಷಿಯಲ್ ಸೀಲ್ ಆರ್ ಎಂಬ್ಲಮ್ ಆಫ್ the WHO, UNESCO, UNO, State Government of India, Central Government of India, President of India and the Indian national flag, etc. So a proposed name is considered undesirable in these 3 cases. So the first case is the proposed name should not too identical or too closely resembles the name of existing companies. The second case is the proposed name should not misleading. And the third case is according to the provisions of the Emblem and Names Act 1950, the proposed company should not use the name, emblem or official seal of international bodies WHO, UNESCO, UNO and the State Government of India or any Central Government of India and the Indian national flag, etc. So in order to avoid this, the promoter of the company should give an application with the 3 names in order of their priority to the register of the companies to get it approved. So ನಿಮಗೆ ನೇಮ್ ಅಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. 3 ನೇಮ್ಸ್ ಅನ್ನ ನಿಮ್ಮ ಪ್ರಿಯಾರಿಟಿ ಬೇಸಿಸ್ ಮೇಲೆ 3 ನೇಮ್ಸ್ ಅನ್ನ ನೀವು ಫಿಲ್ ಮಾಡಿ ಆ ಅಪ್ಲಿಕೇಶನ್ ಅನ್ನ ರಿಜಿಸ್ಟರ್ ಆಫೀಸ್ಗೆ ನೀವು ಕೊಡಬೇಕಾಗತ್ತೆ. ಸೊ ಅವರು ಅದರಲ್ಲಿ ಚೆಕ್ ಮಾಡಿ ಆ 3 ನೇಮು ಆ 3 ಕೇಸಸ್ ಅಲ್ಲಿ ಇಲ್ಲ ಅಂತ ಹೇಳಿದಾಗ ಸೊ ಆಗ ಅವರು ನಿಮಗೆ ಆ ನೇಮ್ ಅನ್ನ ಅಪ್ರೂವ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ದಿ ಥರ್ಡ್ ಮೇನ್ ಆಕ್ಟಿವಿಟಿ of the promoter. So what is the third main activity of promoter? That is name approval. Once the promoter have decided to start a company, the next he has to select a name for the company and get it registered with the registrar of the companies of the state in which registered office of the company is to be situated for its approval. The next fourth activity is fixing up signatories to the Memorandum of Association.
Once the name has been approved by the register of companies, then promoter has to fix the person who will be signing on the memorandum of association. So ಒಂದ್ಸಲ ನೀವು ನೇಮ್ ಅಪ್ರೂವ್ ಆದಮೇಲೆ ರಿಜಿಸ್ಟರ್ ಆಫೀಸ್ ಇಂದ ನೆಕ್ಸ್ಟ್ ಪ್ರಮೋಟರ್ ಏನು ಮಾಡಬೇಕು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಡಾಕ್ಯುಮೆಂಟ್ಗೆ ಯಾರು ಸೈನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಬೇಕು. ಒನ್ಸ್ ದಿ ನೇಮ್ ಆಫ್ ದಿ ಪ್ರಪೋಸ್ಡ್ ಕಂಪನಿ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ದಿ ರಿಜಿಸ್ಟರ್ ಆಫ್ ಕಂಪನೀಸ್, then he has to decide about who will signing on the memorandum of association document. So this is the very important legal document which is required to get the company registered. So company registered ಆಗಬೇಕು ಅಂತ ಹೇಳಿದ್ರೆ ಈ memorandum of association document ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. So this document is also called as charter of the company. So ನಾವೇನು ಹಕ್ಕುಪತ್ರ ಅಂತ ನಾವೇನು ಹೇಳ್ತೀವಿ, ಸೊ ಆ ರೀತಿಯಾಗಿ ಒಂದು ಕಂಪನಿಯ ಹಕ್ಕುಪತ್ರ ಯಾವುದು ಅಂತ ಹೇಳಿದ್ರೆ memorandum of association. This memorandum of association document contain rules, regulation, privileges, powers of the company. So ಕಂಪನಿಯ ಪವರ್ ಏನು, ರೂಲ್ಸ್ ಏನು, ಪ್ರಿವಿಲೇಜಸ್ ಏನು ಅನ್ನೋದನ್ನ ನಮಗೆ ಈಸಿಯಾಗಿ ಯಾವ ಡಾಕ್ಯುಮೆಂಟ್ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ಅದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಸೊ ಈ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗೆ ಕೆಲವರು ಸೈನ್ ಮಾಡಬೇಕಾಗತ್ತೆ. ಸೊ ಅದು ಯಾರು ಸೈನ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಯಾರು ಅಂತ ಹೇಳಿದ್ರೆ ಪ್ರಮೋಟರ್ ಡಿಸೈಡ್ ಮಾಡ್ತಾ ಹೋಗ್ತಾನೆ. ಯೂಶಲಿ ದ signatories of the memorandum of association are considered as first directors of the company. However, the written consent of the person who will signing the memorandum of association are required to take up qualification shares in the company and to act as directors in the proposed companies. Before going to take up the signatures from the persons, first promoter has to take written consent from them. So first ಅವನು ಸಿಗ್ನೇಚರ್ ಮಾಡಿಸ್ಕೊಳ್ಳೋದಕ್ಕೂ ಮುಂಚೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಡಾಕ್ಯುಮೆಂಟ್ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಳ್ಳೋದಕ್ಕೂ ಮುಂಚೆ ಸೊ ಪ್ರಮೋಟರ್ ಏನು ಮಾಡಬೇಕು, ಆ ಪರ್ಸನ್ಸ್ ಇಂದ ರಿಟರ್ನ್ ಕನ್ಸೆಂಟ್ ಅನ್ನ ತಗೊಳ್ಬೇಕು. ಯಾಕೆ ಏನದು ರಿಟರ್ನ್ ಕನ್ಸೆಂಟ್ ಅಂತ ಹೇಳಿದ್ರೆ ಒಪ್ಪಿಗೆ ಪತ್ರ ಅಂತ ಹೇಳ್ತೀವಿ. ಯಾಕೆ ರಿಟರ್ನ್ ಕನ್ಸೆಂಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಡಾಕ್ಯುಮೆಂಟ್ ಅಲ್ಲಿ ಯಾರು ಸೈನ್ ಮಾಡ್ತಾರೋ ಅವರನ್ನ ನಾವು ಡೈರೆಕ್ಟರ್ಸ್ ಆಫ್ ದ ಕಂಪನಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಯಾರು ಡೈರೆಕ್ಟರ್ಸ್ ಆಗೋದಕ್ಕೆ ಒಪ್ಪಿಗೆ ಇರುತ್ತೆ ಮತ್ತೆ ಡೈರೆಕ್ಟರ್ಸ್ ಆಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಕ್ವಾಲಿಫಿಕೇಶನ್ ಶೇರ್ಸ್ ಅಂತ ಕಂಪನಿಯಲ್ಲಿ ಸಿಗುತ್ತೆ. ಆ ಕ್ವಾಲಿಫಿಕೇಶನ್ ಶೇರ್ಸ್ ಅನ್ನ ಅವರು ಪರ್ಚೇಸ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಅವರು ಕ್ವಾಲಿಫಿಕೇಶನ್ ಶೇರ್ಸ್ ತಗೊಳ್ಳೋದಕ್ಕೆ ರೆಡಿ ಇರಬೇಕು. ಹಾಗೆ ಫಸ್ಟ್ ಡೈರೆಕ್ಟರ್ಸ್ ಆಗೋದಕ್ಕೂ ಕೂಡ ಅವ್ರಿಗೆ ಒಪ್ಪಿಗೆ ಇರಬೇಕು. ಸೊ ಯಾರಿಗೆ ಕ್ವಾಲಿಫಿಕೇಶನ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಮತ್ತು ಡೈರೆಕ್ಟರ್ಸ್ ಆಗೋದಕ್ಕೆ ಒಪ್ಪಿಗೆ ಇರುತ್ತೋ ಸೊ ಅವರಿಂದ ಫಾರ್ಮಲ್ ಆಗಿ ಒಂದು ರಿಟರ್ನ್ ಕನ್ಸೆಂಟ್ ಅನ್ನ ತಗೊಳ್ತೀವಿ. ಸೊ ರಿಟರ್ನ್ ಕನ್ಸೆಂಟ್ ಅನ್ನ ತಗೊಂಡು ಆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಡಾಕ್ಯುಮೆಂಟ್ ಮೇಲೆ ಸಿಗ್ನೇಚರ್ ಅನ್ನ ಮಾಡಿಸ್ಕೊಳ್ತಾ ಹೋಗ್ತೀವಿ. ಸೊ ಹಿಯರ್ ಒನ್ಸ್ ದಿ ನೇಮ್ ಆಫ್ ದಿ ಪ್ರಪೋಸ್ಡ್ ಕಂಪನಿ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ದ ರಿಜಿಸ್ಟರ್ ಆಫ್ ದ ಕಂಪನೀಸ್, ದೆನ್ ಪ್ರಮೋಟರ್ ಹ್ಯಾಸ್ ಟು ಡಿಸೈಡ್ ಅಬೌಟ್ ದಿ persons who will be signing the memorandum of association document. So ಯಾರು memorandum of association document ಮೇಲೆ ಸೈನ್ ಮಾಡಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾ ಹೋಗ್ತಾನೆ. And this memorandum of association document must be signed by 7 persons in the case of public company and 2 persons in the case of private company. And ಯಾರು ಸೈನ್ ಮಾಡ್ತಾರೋ ಸೊ ಅವರು ಡೈರೆಕ್ಟರ್ಸ್ ಆಗೋದಕ್ಕೆ ಒಪ್ಪಿಗೆ ಇರಬೇಕು ಮತ್ತೆ ಕಂಪನಿಯ ಕ್ವಾಲಿಫಿಕೇಶನ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಒಪ್ಪಿಗೆ ಇರಬೇಕು. ಸೊ ದಿಸ್ ಈಸ್ ದಿ ಫೋರ್ತ್ ಮೇನ್ ಆಕ್ಟಿವಿಟಿ ಆಫ್ ದಿ ಪ್ರಮೋಟರ್. ದ ನೆಕ್ಸ್ಟ್ ಆಕ್ಟಿವಿಟಿ ಆಫ್ ದ ಪ್ರಮೋಟರ್ ಇಸ್ ಅಪಾಯಿಂಟ್ಮೆಂಟ್ ಆಫ್ ಪ್ರೊಫೆಷನಲ್ಸ್. ಸೊ ವಾಟ್ ಇಸ್ ದಟ್ ಅಪಾಯಿಂಟ್ಮೆಂಟ್ ಆಫ್ ಪ್ರೊಫೆಷನಲ್ಸ್? ಪ್ರಮೋಟರ್ಸ್ ಆರ್ ಆಲ್ಸೋ ರಿಕ್ವೈರ್ಡ್ ಟು ಅಪಾಯಿಂಟ್ ಸರ್ಟನ್ ಪ್ರೊಫೆಷನಲ್ಸ್ and these professionals help them in preparation of necessary legal documents that are required to be filed with the register of companies such as mercantile brokers, auditors, lawyers, etc. ಸೊ ಒಂದಷ್ಟು ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಮೋಟರ್ ಓನ್ ಆಗಿ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಹಿ ಕ್ಯಾನ್ ನಾಟ್ ಪ್ರಿಪೇರ್ ಸರ್ಟನ್ ಲೀಗಲ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆನ್ ಹಿಸ್ ಓನ್. ಸೊ ಅವನೇ ಪ್ರಿಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವೊಂದು ಪ್ರೊಫೆಷನಲ್ಸ್ ಹೆಲ್ಪ್ ಅನ್ನ ತಗೊಂಡು ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾನೆ. ಅಂಡ್ ದ ನೆಕ್ಸ್ಟ್ ಫಂಕ್ಷನ್ ಇಸ್ ಪ್ರಿಪರೇಷನ್ ಆಫ್ ನೆಸೆಸರಿ ಡಾಕ್ಯುಮೆಂಟ್ಸ್. ಸೊ ಹಿಯರ್ ದ ಪ್ರಮೋಟರ್ಸ್
are required to prepare necessary legal documents that have to be registered with the register of the companies for getting company registered. ಸೊ ಕಂಪನಿಯನ್ನು ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ರಿಜಿಸ್ಟರ್ ಹತ್ರ ಅಂತ ಹೇಳಿದ್ರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ದ ಡಾಕ್ಯುಮೆಂಟ್ಸ್ ಆರ್ ರಿಟರ್ನ್ ಆಫ್ ಅಲಾಟ್ಮೆಂಟ್, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, consent of directors and statutory declaration. So these are the important legal documents which are to be submitted to the register of the companies for getting the company registered. So ಕಂಪನಿಯನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಎಲ್ಲ ಡಾಕ್ಯುಮೆಂಟ್ ಅನ್ನ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. So these are the functions of promoters. So now let us discuss about the important documents one by one. The first document is Memorandum of Association. It is the most important document as it defines the objectives of the company. ಕಂಪನಿಯ ಆಬ್ಜೆಕ್ಟಿವ್ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡುವಂಥ ಡಾಕ್ಯುಮೆಂಟ್ ಯಾವುದು ಅಂತ ಹೇಳಿದ್ರೆ ಅದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ವಿಚ್ ಮೀನ್ಸ್ ಇಟ್ ಸ್ಟೇಟ್ಸ್ ದಿ ಆಬ್ಜೆಕ್ಟ್ಸ್ ಫಾರ್ ವಿಚ್ ಕಂಪನಿ ಈಸ್ ಫಾರ್ಮ್ಡ್ ಆರ್ ಎಸ್ಟಾಬ್ಲಿಷ್ಡ್. ಸೊ ಯಾವುದಕ್ಕೋಸ್ಕರ ಕಂಪನಿ ಯಾವ ಆಬ್ಜೆಕ್ಟ್ ಅನ್ನ ಇಟ್ಕೊಂಡು ಕಂಪನಿ ಸ್ಟಾರ್ಟ್ ಆಗ್ತಿದೆ ಅನ್ನೋದನ್ನ ಈ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ದಿಸ್ ಡಾಕ್ಯುಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಇಟ್ ಕಂಟೇನ್ಸ್ ರೂಲ್ಸ್, ರೆಗ್ಯುಲೇಷನ್, ಪ್ರಿವಿಲೇಜಸ್ ಅಂಡ್ ಪವರ್ಸ್ ಆಫ್ ದ company. Hence it is considered as charter of the company. So ಇದನ್ನ ಚಾರ್ಟರ್ ಅಂತ ನಾವು ಹೇಳ್ತೀವಿ. Memorandum of Association document is very important document because this document determines the relationship between the company and outsiders, and the whole business of the company is built up according to the Memorandum of Association document. A company cannot undertake any business or any activity not stated in the Memorandum of Association ಡಾಕ್ಯುಮೆಂಟ್. ಆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಡಾಕ್ಯುಮೆಂಟ್ ಅಲ್ಲಿ ನೀವು ಏನ್ ಮೆನ್ಷನ್ ಮಾಡಿರ್ತೀರಾ ಅದೇ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕು, ಅದೇ ಬಿಸ್ನೆಸ್ ಅನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸೊ ಅದನ್ನ ಬಿಟ್ಟು ನೀವು ಬೇರೆ ಆಕ್ಟಿವಿಟಿಯನ್ನ ನೀವು ಕಂಡಕ್ಟ್ ಮಾಡೋ ಹಾಗಿಲ್ಲ. ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಡಾಕ್ಯುಮೆಂಟ್ ಮಸ್ಟ್ ಕಂಟೇನ್ ದ ಫಾಲೋಯಿಂಗ್ clauses. There are 5 clauses contained in the Memorandum of Association document. So what are they? Let's see. So the first clause is name clause. This clause specifies that the name of the proposed company. Here the promoter should mention the name of the proposed company. ನೀವು ಕಂಪನಿಗೆ ಯಾವ ನೇಮ್ ಅನ್ನ ಇಟ್ಟಿರ್ತೀರಾ ಆ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಸೊ ಅದನ್ನ ನಾವೇನು ಹೇಳ್ತೀವಿ, ನೇಮ್ ಕ್ಲಾಸ್ ಅಂತ ಹೇಳ್ತೀವಿ. And you must be noted that if you plan to start a public company, then the name of the public company should end with limited. ಪಬ್ಲಿಕ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪಬ್ಲಿಕ್ ಕಂಪನಿಯ ನೇಮು ಯಾವ ರೀತಿ ಎಂಡ್ ಆಗಬೇಕು ಅಂತ ಹೇಳಿದ್ರೆ ಆ ಲಾಸ್ಟಲ್ಲಿ ಲಿಮಿಟೆಡ್ ಅನ್ನೋ ವರ್ಡ್ ನೀವು ಯೂಸ್ ಮಾಡಿರಬೇಕು. ಸೊ ಪಬ್ಲಿಕ್ ಕಂಪನಿ ಲಿಮಿಟೆಡ್, ಇನ್ಫೋಸಿಸ್ ಕಂಪನಿ ಲಿಮಿಟೆಡ್. ಸೊ ಈ ರೀತಿ ಇದ್ರೆ ಅದನ್ನ ನಾವು ಪಬ್ಲಿಕ್ ಕಂಪನಿ ಅಂತ ಹೇಳ್ತೀವಿ. ಆ್ಯಂಡ್ ಇಫ್ ಇನ್ ಕೇಸ್ ಇಫ್ ಯು ಪ್ಲಾನ್ ಟು ಸ್ಟಾರ್ಟ್ ಅ ಪ್ರೈವೇಟ್ ಕಂಪನಿ, ದೆನ್ ದ ನೇಮ್ ಆಫ್ ದಿ ಪ್ರೈವೇಟ್ ಕಂಪನಿ ಮಸ್ಟ್ ಬಿ ಎಂಡ್ ವಿತ್ ಪ್ರೈವೇಟ್ ಲಿಮಿಟೆಡ್. ಪ್ರೈವೇಟ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರೈವೇಟ್ ಕಂಪನಿಯ ನೇಮು ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಎಂಡ್ ಆಗಬೇಕು. ಸೊ ದಿಸ್ ಇಸ್ ಅಬೌಟ್ ನೇಮ್ ಕ್ಲಾಸ್. ಆ್ಯಂಡ್ ದ ಸೆಕೆಂಡ್ ಕ್ಲಾಸ್ ಇಸ್ ರಿಜಿಸ್ಟರ್ಡ್ office clause. This clause states that the name of the state where the registered office of the company is to be situated. So ನೀವು ನಿಮ್ಮ ಕಂಪನಿಯ ರಿಜಿಸ್ಟರ್ಡ್ ಆಫೀಸ್ ಯಾವ ಸ್ಟೇಟ್ ಅಲ್ಲಿ ಲೊಕೇಟ್ ಆಗ್ತಾ ಇದೆ ಅನ್ನೋ ಆ ಒಂದು ಸ್ಟೇಟ್ ನೇಮ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ರಿಜಿಸ್ಟರ್ಡ್ ಆಫೀಸ್ ಅನ್ನ ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್ ಅನ್ನ ನೀವು ಈ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀರಾ. Then what is the meaning of registered office? Registered office is a place where the common seal and statutory books of the company are kept. ಸೊ ನಿಮ್ಮ ಕಂಪನಿಯ ಕಾಮನ್ ಸೀಲ್, ಸ್ಟ್ಯಾಟ್ಯುಟರಿ ಬುಕ್ಸ್ ಆ್ಯಂಡ್ ಕಂಪನಿಗೆ ರಿಲೇಟೆಡ್ ಆಗಿರೋ ಡಾಕ್ಯುಮೆಂಟ್ಸನ್ನು ನೀವು ಯಾವ ಆಫೀಸಲ್ಲಿ ಮೇಂಟೈನ್ ಮಾಡ್ತೀರಾ, ಸೊ ಆ ಒಂದು ಪ್ಲೇಸನ್ನು ನಾವೇನು ಹೇಳ್ತೀವಿ, ರಿಜಿಸ್ಟರ್ಡ್ ಆಫೀಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ರಿಜಿಸ್ಟರ್ಡ್ ಆಫೀಸನ್ನು ಯಾವ ಸ್ಟೇಟಲ್ಲಿ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಸ್ಟೇಟ್ ನೇಮನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ನೀವು ತಮಿಳ್ನಾಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಮಿಳ್ನಾಡು ಅಂತ ಹೇಳಿ ಈ ಒಂದು ಕ್ಲಾಸಲ್ಲಿ ನೀವು ಮೆನ್ಷನ್ ಮಾಡ್ತಾ ಹೋಗಬೇಕು. ಆ್ಯಂಡ್ ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್ಸು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಇಟ್ ಇಸ್ ಕಂಪಲ್ಸರಿ.
The company should mention The company should intimate the location of the registered office of the company to the registrar from the 30 days of the incorporation or commencement of the business. So ನೀವು ಯಾವ ಸ್ಟೇಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಮತ್ತು ಆ ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್ ಅನ್ನ ನೀವು ನಿಮ್ಮ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಸಿಕ್ಕಿದ 30 ಡೇಸ್ ಒಳಗಡೆ ನೀವು ಅವ್ರಿಗೆ ಇಂಟಿಮೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಅಂಡ್ ದ ರಿಜಿಸ್ಟರ್ಡ್ ಆಫೀಸ್ ಆಫ್ ಅ ಕಂಪನಿ ಕ್ಯಾನ್ ಬಿ ಶಿಫ್ಟೆಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ವಿತಿನ್ ದ ಸ್ಟೇಟ್. ಸೊ ನೀವು ವಿತಿನ್ ಅ ಸ್ಟೇಟ್ ಅಲ್ಲಿ ನೀವು ಯಾವ ಪ್ಲೇಸ್ಗಾದ್ರೂ ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಅನ್ನ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ಬಹುದು. ಬಟ್ ಇನ್ ಸಮ್ ಕೇಸಸ್ ದ ಕಂಪನಿ ಮೇ ವಾಂಟ್ ಟು ಶಿಫ್ಟ್ ಇಟ್ಸ್ ರಿಜಿಸ್ಟರ್ಡ್ ಆಫೀಸ್ ಫ್ರಮ್ ಒನ್ ಟೌನ್ ಟು ಅನದರ್ ಟೌನ್ ವಿತಿನ್ ದ ಸ್ಟೇಟ್. ಇನ್ ಸಚ್ ಸರ್ಕಮ್ಸ್ಟೆನ್ಸಸ್ ಎ ಸ್ಪೆಷಲ್ ರೆಸೊಲ್ಯೂಷನ್ ಶುಡ್ ಬಿ ಪಾಸ್ಡ್. Whereas if the company may want to shift its registered office to other state, ಬೇರೆ ಸ್ಟೇಟ್ಗೆ ಶಿಫ್ಟ್ ಮಾಡಬೇಕು ಎಂಟೈರ್ ಆಗಿ ಅಂತ ಹೇಳಿ ಡಿಸೈಡ್ ಮಾಡ್ತು ಅಂತ ಹೇಳಿದಾಗ ದೆನ್ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಡಾಕ್ಯುಮೆಂಟ್ ಶುಡ್ ಬಿ ಆಲ್ಟರ್ಡ್. ನೀವು ಒಂದೇ ಸ್ಟೇಟ್ ಒಳಗಡೆ ಬೇರೆ ಬೇರೆ ಟೌನ್ ಅಲ್ಲಿ ಬೇರೆ ಬೇರೆ ಪ್ಲೇಸ್ ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಅನ್ನ ಶಿಫ್ಟ್ ಮಾಡಬಹುದು. ಆದ್ರೆ ಒಂದು ಸ್ಟೇಟ್ ಇಂದ ಬೇರೆ ಸ್ಟೇಟ್ಗೆ ನೀವು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನಿಮ್ಮ ಮೆಮೊರಾಂಡಮ್ of association document ಅನ್ನೇ ಚೇಂಜ್ ಮಾಡೋ ಅವಶ್ಯಕತೆ ಇರುತ್ತೆ. So this is about registered office clause. So in this clause you should clearly mention the name of the state where the registered office of the company is to be located or situated. And the third clause is object clause. This clause is a very important clause as this clause mention or specifies the objects or purpose for which the company is to be formed or established. ಕಂಪನಿ ಯಾವ ಉದ್ದೇಶವನ್ನ ಇಟ್ಕೊಂಡು ಎಸ್ಟಾಬ್ಲಿಷ್ ಆಗ್ತಿದೆ ಅನ್ನೋದು ಈ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂಡ್ ಅ ಕಂಪನಿ ಇಸ್ ನಾಟ್ ಲೀಗಲಿ ಎಂಟೈಟಲ್ಡ್ ಟು ಕಂಡಕ್ಟ್ ಎನಿ ಆಕ್ಟಿವಿಟಿ ವಿಚ್ ಇಸ್ ನಾಟ್ ಸ್ಟೇಟೆಡ್ ಇನ್ ದಿಸ್ ಕ್ಲಾಸ್. ಈ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡದೇ ಇರುವಂತಹ ಯಾವ ಆಕ್ಟಿವಿಟಿಯನ್ನ ಬಿಸ್ನೆಸ್ ಕಂಡಕ್ಟ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಕ್ಲಾಸ್ ಇಸ್ ಲಯಬಿಲಿಟಿ ಕ್ಲಾಸ್. ದಿಸ್ ಕ್ಲಾಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ ದಿಸ್ specifies the liability of the members whether limited or unlimited. members na ಕಂಪನಿಯ ಮೆಂಬರ್ಸ್ ನ ಲಯಬಿಲಿಟಿ ಲಿಮಿಟೆಡ್ ಆಗಿದೆಯಾ ಅಥವಾ ಅನ್ಲಿಮಿಟೆಡ್ ಆಗಿದೆಯಾ ಅನ್ನೋದು ಈ ಕ್ಲಾಸ್ ಇಂದ ಗೊತ್ತಾಗುತ್ತೆ. ಇನ್ ಕೇಸ್ ದ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ದ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಆಫ್ ಸಚ್ ಕಂಪನಿ ಈಸ್ ಲಿಮಿಟೆಡ್ ಟು ದಿ ಅಮೌಂಟ್ ಅನ್ಪೇಡ್ ಆನ್ ದ ಶೇರ್ಸ್ ವಿಚ್ ಇಸ್ ಹೆಲ್ಡ್ ಬೈ ದೆಮ್. ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಆಗಿದೆ ಅಂತ ಹೇಳಿದ್ರೆ ಆ ಕಂಪನಿಯ ಮೆಂಬರ್ಸ್ ಲಯಬಿಲಿಟಿ ಏನಾಗಿರುತ್ತೆ, ಅವ್ರು ಎಷ್ಟು ಶೇರ್ಸ್ಗೆ ಪೇ ಮಾಡಿರೋದಿಲ್ವೋ ಅಷ್ಟಕ್ಕೆ ಮಾತ್ರ ಅವರು ಲಯಬಲ್ ಆಗಿರ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ಅ ಶೇರ್ ಹೋಲ್ಡರ್ ಹ್ಯಾಸ್ ಪರ್ಚೇಸ್ಡ್ 1000 shares ಆಫ್ ₹10 each. 1000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿರ್ತಾರೆ. ಪರ್ ಶೇರ್ ವ್ಯಾಲ್ಯೂ ₹10 ಇರುತ್ತೆ. ಅಂಡ್ ಹಿ ಹ್ಯಾಸ್ ಆಲ್ರೆಡಿ ಪೇಡ್ ₹6 ಪರ್ ಶೇರ್ ಫಾರ್ 1000 shares, which means 1000 into 6, 6000. 1000 into 10, 10,000. Per share value ₹10. ಹಾಗೆ 1000 ಶೇರ್ಸ್ಗೆ ₹10,000 ಪೇ ಮಾಡಬೇಕಾಗಿತ್ತು. ಬಟ್ ಆದರೆ ಶೇರ್ ಹೋಲ್ಡರ್ 6000 ಮಾತ್ರ ಪೇ ಮಾಡಿದ್ದಾನೆ. ನೌ ಇನ್ ದಿಸ್ ಕೇಸ್ the liability of such a shareholder is limited to ₹4 per share. 1000 ₹4. So now he is liable to pay only 4,000 for 1000 shares. ಸೊ ಏನು ₹4 ಹಾಗೆ 1000 ಶೇರ್ಸ್ಗೆ ಅವನು ಪೇ ಮಾಡಿರೋದಿಲ್ವೋ ಸೊ ಅದನ್ನು ನಾವು ಅನ್ಪೇಡ್ ಅಮೌಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮಾತ್ರ ಶೇರ್ ಹೋಲ್ಡರು ಲಯಬಲ್ ಆಗಿರ್ತಾನೆ, ಅಷ್ಟು ಮಾತ್ರ ಪೇ ಮಾಡಬೇಕಾಗಿರುತ್ತೆ. ಸೊ ದಿಸ್ ವಿಲ್ ಬಿ ಕಾಲ್ಡ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್. ಸೊ ದಿಸ್ ಕ್ಲಾಸ್ ಮೆನ್ಷನ್ ದಿ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ವೆದರ್ ಲಿಮಿಟೆಡ್ ಆರ್ ಅನ್ಲಿಮಿಟೆಡ್. ಇನ್ ಕೇಸ್ ಅನ್ಲಿಮಿಟೆಡ್
unlimited liability ಆದರೆ shareholders has to sell their personal assets to clear the debts of their company. ಕಂಪನಿಯ ಸಾಲವನ್ನು ತೀರಿಸೋದಕ್ಕೆ ಅವರ ಪರ್ಸನಲ್ ಅಸೆಟ್ಸ್ ಅನ್ನು ಕೂಡ ಅವರು ಸೇಲ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ನಾವೇನು ಹೇಳ್ತೀವಿ, ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳ್ತೀವಿ. ಸೊ ದಿಸ್ ಕ್ಲಾಸ್ ಸ್ಪೆಸಿಫೈಸ್ ದಿ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಆಫ್ ದಿ ಕಂಪನಿ. The last clause is capital clause. This clause specifies the amount of maximum capital which the company will be authorized to raise through issue of shares to the public. ಪಬ್ಲಿಕ್ ಇಂದ ಎಷ್ಟು ಕ್ಯಾಪಿಟಲ್ ಅನ್ನ ನೀವು ರೈಸ್ ಮಾಡ್ತಾ ಇದ್ದೀರೋ, ಸೊ ಆ ಒಂದು ಕ್ಯಾಪಿಟಲ್ ಅಮೌಂಟ್ ಅನ್ನ ನೀವು ಈ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅಲಾಂಗ್ ವಿತ್ ದಿ ಅಮೌಂಟ್ ಆಫ್ ಆಥರೈಸ್ಡ್ ಕ್ಯಾಪಿಟಲ್ ಯು ಹ್ಯಾವ್ ಟು ಮೆನ್ಷನ್ ದಿ face value of the shares and also number of shares to be issued to the public. ಸೊ ನೀವು ಎಷ್ಟು ಕ್ಯಾಪಿಟಲ್ ಅನ್ನ ರೈಸ್ ಮಾಡ್ತಾ ಇದ್ದೀರಾ ಅಂಡ್ ಆ ಕ್ಯಾಪಿಟಲ್ ಅನ್ನ ರೈಸ್ ಮಾಡೋದಕ್ಕೆ ಎಷ್ಟು ನಂಬರ್ಸ್ ಅಲ್ಲಿ ನೀವು ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀರಾ, ಎಷ್ಟು ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀರಾ ಮತ್ತು ಪರ್ ಶೇರ್ ವ್ಯಾಲ್ಯೂ ಎಷ್ಟು, ಇಷ್ಟು ಇನ್ಫಾರ್ಮೇಶನ್ ಈ ಕ್ಲಾಸ್ ಅಲ್ಲಿ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು. ಸೊ ದಿಸ್ ಈಸ್ ಕಾಲ್ಡ್ ಕ್ಯಾಪಿಟಲ್ clause. Take for example, if company wants to raise 25 lakh ರೈಸ್ ಮಾಡ್ತಾ ಇದೆ ಪಬ್ಲಿಕ್ ಇಂದ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಕಾಲ್ಡ್ ಆಥರೈಸ್ಡ್ ಕ್ಯಾಪಿಟಲ್. ಯು ಹ್ಯಾವ್ ಟು ಮೆನ್ಷನ್ ದಿಸ್ ಅಮೌಂಟ್ ಆಫ್ ಕ್ಯಾಪಿಟಲ್ ಇನ್ ದಿ ಕ್ಯಾಪಿಟಲ್ ಕ್ಲಾಸ್ ಅಂಡ್ ದಿಸ್ ಆಥರೈಸ್ಡ್ ಕ್ಯಾಪಿಟಲ್ ಈಸ್ ಡಿವೈಡೆಡ್ ಇಂಟು ಸ್ಮಾಲ್ ಯೂನಿಟ್ಸ್ ವಿತ್ ಡೆಫಿನೆಟ್ ಫೇಸ್ ವ್ಯಾಲ್ಯೂ. ಸಚ್ ಇನ್ಫಾರ್ಮೇಶನ್ ಈಸ್ ಆಲ್ಸೋ ಮೆನ್ಷನ್ಡ್ ಇನ್ ದಿಸ್ ಕ್ಲಾಸ್. ಸೊ ಈ 25 lakh ನ ಪಬ್ಲಿಕ್ ಇಂದ ತಗೊಳ್ಬೇಕು ಅಂತ ಹೇಳಿದ್ರೆ 25 lakh ಅನ್ನ ಸ್ಮಾಲ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀರಾ. that is nothing but 2,50,000 shares. So this 25 lakh is divided into small units, that is 2,50,000 shares with definite face value rupees 10. ಒನ್ ಶೇರ್ಗೆ 10 rupees, ಹಾಗೆ 2,50,000 ಶೇರ್ಸ್ ಅನ್ನ ಪಬ್ಲಿಕ್ಗೆ ಇಶ್ಯೂ ಮಾಡಿ ಸೊ ಪಬ್ಲಿಕ್ ಇಂದ 25 lakh ಅನ್ನ ರೈಸ್ ಮಾಡ್ತಾ ಹೋಗ್ತೀರಾ. ಸೊ ಇಷ್ಟು ಇನ್ಫಾರ್ಮೇಶನ್ ಈ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ನೀವು ಸ್ಪೆಸಿಫೈ ಮಾಡಬೇಕು, ಮೆನ್ಷನ್ ಮಾಡಬೇಕು. ಸೊ ದಿಸ್ ಇಸ್ ಆಲ್ ದಿ ಡಿಫರೆಂಟ್ ಕ್ಲಾಸಸ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಅಂಡ್ ಅಟ್ ಲಾಸ್ಟ್ ಐ ರಿಪೀಟ್ ಒನ್ಸ್ ಅಗೇನ್ ಅಬೌಟ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. Memorandum of Association is a very important document as it contains the objectives for which company is to be formed, and this Memorandum of Association document contains 5 clauses. The first one is a name clause. This clause specifies the name of the company. ಕಂಪನಿಯ ನೇಮ್ ಏನು ಅನ್ನೋದು ಈ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್, and this clause specifies the name of the state where the registered office of the company is located. ಕಂಪನಿಯ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿ ಲೊಕೇಟ್ ಆಗ್ತಾ ಇದೆ, ಯಾವ ಸ್ಟೇಟ್ ಅಲ್ಲಿ ಲೊಕೇಟ್ ಆಗ್ತಾ ಇದೆ ಅನ್ನೋದು ಈ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟ್ಸ್ ಕ್ಲಾಸ್. ದಿಸ್ ಕ್ಲಾಸ್ ಸ್ಪೆಸಿಫೈಸ್ ದಿ ಆಬ್ಜೆಕ್ಟ್ಸ್ ಆರ್ ಪರ್ಪಸ್ ಫಾರ್ ವಿಚ್ ಕಂಪನಿ ಈಸ್ ಟು ಬಿ ಫಾರ್ಮ್ಡ್. ಯಾವ ಉದ್ದೇಶ ಇಟ್ಕೊಂಡು ಕಂಪನಿ ಎಸ್ಟಾಬ್ಲಿಷ್ ಆಗ್ತಿದೆ ಅನ್ನೋದು ಈ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಲಯಬಿಲಿಟಿ ಕ್ಲಾಸ್. ದಿಸ್ ಕ್ಲಾಸ್ ಸ್ಪೆಸಿಫೈಸ್ ದಿ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ whether limited or unlimited. And the last one is capital clause. This clause specifies the amount of authorized capital and face value of the shares and the number of shares to be issued to the public. In next class we'll discuss about other important legal documents such as articles of association, consent of proposed directors, agreement, statutory declaration and so on. I hope you have understood today's session. Thank you.